ಪ್ರಿಯ ವೀಕ್ಷಕರೇ, ದೆವ್ವಗಳು, ಭೂತಗಳು, ದುಷ್ಟಶಕ್ತಿಗಳು ಇವೆಯಾ? ಇದು ಹಿಂದಿನಿಂದಲೂ ಉತ್ತರವೇ ಇಲ್ಲದೆ ನಮ್ಮೆಲ್ಲರನ್ನು ಕಾಡುತ್ತಿರುವ ಪ್ರಶ್ನೆ. ಇದಕ್ಕೆ ಉತ್ತರ ಕೇಳುವ, ತಿಳಿದುಕೊಳ್ಳುವ ಕುತೂಹಲ ನಿಮ್ಮೆಲ್ಲರಲ್ಲೂ ಇದ್ದೇ ಇದೆ. ಆದರೆ ಉತ್ತರ ಮಾತ್ರ ಸ್ಪಷ್ಟವಾಗಿ ತಿಳಿದಿಲ್ಲ. ದೆವ್ವ, ಭೂತ ಅಥವಾ ದುಷ್ಟಶಕ್ತಿಗಳು ಇವೆ ಅಂತ ಕೆಲವರು ಹೇಳುತ್ತಾರೆ. ನಾವೇ ನೋಡಿದ್ದೇವೆ, ನಮ್ಮ ಅನುಭವಕ್ಕೆ ಬಂದಿದೆ ಅಂತ ಕೆಲವರು ಮಾತನಾಡುತ್ತಾರೆ. ಇನ್ನು ಕೆಲವರು ಅದನ್ನು ನೆಗೆಟಿವ್ ಎನರ್ಜಿ ಅಂತಾನೂ ವಿಶ್ಲೇಷಿಸುತ್ತಾರೆ. ಇನ್ನು ಇವೆಲ್ಲ ಬರೀ ಸುಳ್ಳು, ನಿಮ್ಮ ಮನಸ್ಸಿನ ಭಾವ ಅಷ್ಟೇ ಅಂತ ವೈಜ್ಞಾನಿಕ ಮನೋಭಾವದವರು ಹೇಳ್ತಾರೆ. ಆದರೆ ದೆವ್ವ, ಭೂತಗಳು ಇದೆಯಾ ಇಲ್ಲವಾ ಅಂತ ನಿಖರವಾಗಿ ಯಾರೂ ಹೇಳುತ್ತಿಲ್ಲ. ಗಂಡ, ಹೆಂಡತಿ, ಮಗು ಹೊಸ ಅಪಾರ್ಟ್ಮೆಂಟ್ಸ್ಗೆ ಹೋದಾಗ ಮೊದಲು ಎಲ್ಲವೂ ಸರಿಯಾಗಿಯೇ ಇತ್ತು. ಆದರೆ ನಾವು ಆ ಹೊಸ ಅಪಾರ್ಟ್ಮೆಂಟ್ಸ್ಗೆ ಶಿಫ್ಟ್ ಆದಾಗ ಹೊಸ ಅನುಭವಗಳು ಶುರುವಾಯಿತು. ಆದರೆ ನಂತರ 2-3 ದಿನಗಳಲ್ಲಿ ನನ್ನ 2 ವರ್ಷದ ಪುಟ್ಟ ಮಗಳು ವಿಚಿತ್ರ ರೀತಿಯಲ್ಲಿ ವರ್ತಿಸೋದಕ್ಕೆ ಶುರು ಮಾಡಿದಳು. ಎಲ್ಲೆಂದರಲ್ಲಿ ಓಡಾಡಿ ದಾಂಧಲೆ ಎಬ್ಬಿಸುವ ಅವಳು ಆ ಒಂದು ಕೋಣೆಯೊಳಕ್ಕೆ ಹೋಗಲು ಮಾತ್ರ ಹೆದರುತ್ತಾ ಇದ್ದಳು. ನನಗೂ ಇದು ವಿಚಿತ್ರವಾಗಿ ತೋರಿತು. ಯಾಕಮ್ಮ ಅಲ್ಲಿಗೆ ಹೋಗ್ತಾ ಇಲ್ಲ ನೀನು ಅಂತ ಆಕೆಯನ್ನು ಪ್ರಶ್ನಿಸಿದೆ. ಅಲ್ಲೊಬ್ಬರು ಅಂಕಲ್ ಇದ್ದಾರೆ, ಅಲ್ಲಿ ಕಿಟಕಿ ಪಕ್ಕ ಕೂತಿದ್ದಾರೆ ಅಂತ ನನಗೆ ಹೇಳುತ್ತಿದ್ದಳು. ನಾನು ಇವೆಲ್ಲ ಏನೋ ತಮಾಷೆ ಅಥವಾ ಏನನ್ನೋ ನೋಡಿಕೊಂಡು ಹೇಳುತ್ತಿದ್ದಾಳೆ ಎಂದುಕೊಂಡು ಸುಮ್ಮನಾದೆ. ಆದರೆ ಆಕೆ ಒಂದೇ ಸಮನೆ ರಾತ್ರಿಯೆಲ್ಲ ಅಳೋದಕ್ಕೆ ಶುರು ಮಾಡಿದಳು. 1-2 ದಿನದಲ್ಲಿ ಆಕೆ ಆರೋಗ್ಯ ಕೂಡ ಹಾಳಾಯಿತು. ವಿಚಿತ್ರ ಅಂದರೆ ನನಗೂ ಇಂಥದ್ದೇ ಅನುಭವ ಆಯಿತು. ನಾನು ಸುಮ್ಮನೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಪಕ್ಕದಲ್ಲಿ ಯಾರೋ ನಿಂತಂತೆ, ಯಾರೋ ನನ್ನ ನೋಡಿದಂತೆ ಅನಿಸುತ್ತಾ ಇತ್ತು. ಒಮ್ಮೆಯಂತೂ ಕಬೋರ್ಡ್ನಲ್ಲಿ ಇಟ್ಟಿದ್ದ ಉಪ್ಪಿನಕಾಯಿ ಬಾಟಲಿ ಡಮಾರ್ ಅಂತ ನೆಲಕ್ಕೆ ಬಿದ್ದು ಹೊಡೆದು ಹೋಯಿತು. ಬಹುಶಃ ನಾನೇ ಇದನ್ನು ಸರಿಯಾಗಿ ಇಟ್ಟಿಲ್ಲ ಅಂತ ನನ್ನಷ್ಟಕ್ಕೆ ನಾನೇ ಸಮಾಧಾನ ಮಾಡಿಕೊಂಡೆ. ಇದಾದ ಕೆಲವೇ ದಿನಕ್ಕೆ ಗೂಬೆಗಳು ಮನೆಯೊಳಗೆ ಬರೋದಕ್ಕೆ ಶುರು ಮಾಡಿದವು. ರಾತ್ರಿಯೆಲ್ಲ ಮನೆಯ ಕಿಟಕಿ ಬಳಿ ಕುಳಿತು ವಿಚಿತ್ರವಾಗಿ ಕೂಗುತ್ತಿದ್ದವು. ಒಮ್ಮೆಯಂತೂ ನಾನು ನನ್ನ ಮಗಳೊಂದಿಗೆ ಮಲಗಿದ್ದಾಗ ನನ್ನ ಕಾಲ ಬಳಿ ಯಾರೋ ಕುಳಿತಂತೆ ಕಾಣುತ್ತಿತ್ತು. ನಾನು ನನ್ನ ಗಂಡ ಇರಬಹುದು ಅಂತ ನಿದ್ದೆಗಣ್ಣಲ್ಲಿ ಸುಮ್ಮನಾಗಿದ್ದೆ. ಆದರೆ 5 ನಿಮಿಷದ ನಂತರ ನನ್ನ ಪತಿ ಅಲ್ಲಿಗೆ ಬಂದರು. ಹಾಗಾದರೆ ಮೊದಲೇ ನನ್ನ ಕಾಲ ಬಳಿ ಕುಳಿತಿದ್ದವರು ಯಾರು? ಮಧ್ಯರಾತ್ರಿಯಲ್ಲಿ ನನ್ನ ಮಗಳು ಎದ್ದು ಕುಳಿತು ಕಿಟಾರನೆ ಕಿರುಚುತ್ತಾ ಅಳತೊಡಗಿದಳು. ಅಮ್ಮ, ಅಂಕಲ್ಗೆ ಇಲ್ಲಿಂದ ಹೋಗೋಕೆ ಹೇಳು ಅಂತ ಬಿಕ್ಕಳಿಸಿದಳು. ಅಂದು ನಾವೆಲ್ಲರೂ ಭಯದಲ್ಲೇ ರಾತ್ರಿಯನ್ನು ಕಳೆದವು. ಹೀಗೆ ಘಟನೆಯ ಮೇಲೆ ಘಟನೆಗಳು ನಡೆದಾಗ ನಾವು ಹಿರಿಯರಿಗೆ, ಅಕ್ಕಪಕ್ಕದವರಿಗೆ ವಿಚಾರ ತಿಳಿಸಿದವು. ಅವರು ಆ ಮನೆ ಸರಿಯಿಲ್ಲ, ಬಿಟ್ಟು ಬಿಡಿ ಅಂದರು. ಅಕ್ಕಪಕ್ಕದವರು ತಮಗಾದ ಅನುಭವ ಹೇಳಿಕೊಂಡರು. ಒಂದೇ ಒಂದು ಕ್ಷಣ ಯೋಚಿಸದೆ ನಾವು ಆ ಮನೆಯನ್ನು ಬಿಟ್ಟು ಬಂದ್ವಿ. ಬರುವಾಗ ಕೊನೆಯ ಬಾರಿ ತಿರುಗಿ ಆ ಕೋಣೆ ನೋಡಿದ ನನ್ನ ಮಗಳು ಮತ್ತೆ ಅಂಕಲ್, ನೀವು ನನ್ನ ಜೊತೆ ಬರಬೇಡಿ ಅಂತ ಹೇಳಿದ್ದು ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದರು. ಬಳಿಕ ಆ ಮನೆ ಬದಲಾಯಿಸಿದಾಗ ಇಂತಹ ಅನುಭವ ಆಗಲಿಲ್ಲ. ಪ್ರಿಯ ವೀಕ್ಷಕರೇ, ಇಂತಹ ಅನುಭವ ನಿಮ್ಮಲ್ಲಿ ಆಗಿದ್ದರೆ ಕಮೆಂಟ್ ಮೂಲಕ ಉತ್ತರಿಸಿ.